ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಕುಮಾರ್. ಬಿಗ್ ಬಾಸ್ ಕಡೆ ನಾವು ಸಖತ್ತಾಗಿರೋ ಪ್ರೊಮೋ ಅಪ್ಡೇಟ್ ಆಗಿದೆ. ಪ್ರೊಮೋ ಹೇಗಿದೆ ಎಲ್ಲ ತಿಳಿಸ್ಕೊಡ್ತೀನಿ. ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ. ಬನ್ನಿ ಪ್ರೊಮೋ ನೋಡ್ತೀರಾ. ನಾಮಿನೇಟೆಡ್ ತಂಡ ತಮ್ಮೊಳಗೆ ಚರ್ಚಿಸಿ ತಂಡದಲ್ಲಿ ಒಬ್ಬರನ್ನು ಸೇಫ್ ಮಾಡಬೇಕು. ರಾಶಿಗೆ ನಾನು ನೋಟ್ ಮಾಡ್ತೀನಿ. ಸುಧೀರನ್ ಇದು 4ನೇ ವಾರ ಕಂಟಿನ್ಯೂಸ್ ಆಗಿ ನಾಮಿನೇಷನ್ ನಾವು ಒಬ್ಬರನ್ನೇ ಸೇವ್ ಮಾಡ್ತಾರೆ. ಒಬ್ರು ಅಂತೂ ಅದು ವಿಷಕಾರಿ. ಇಂತ ಕಂಟೆಸ್ಟೆಂಟ್ ಅದು ಟೀಮ್ ಅಲ್ಲಿ ಇದ್ದಾಗ ಈ ಟೀಮ್ ಏನ್ ಎಫರ್ಟ್ ಹಾಕ್ತಿದೆ ವೇಸ್ಟ್ ಅದು. ಅವರು ಮಾತಾಡುವ ಒಂದು ರೀತಿ ನೋಡಿ, ಮಾತಾಡೋ ರೀತಿ ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇಡೀ ಇಷ್ಟು ಡಿಸಿಷನ್ ಒಬ್ರು ಮೇಲೆ ಡಿಪೆಂಡ್ ಆಗೋದು ನಾನು ಬಿಡಲ್ಲ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಬಿಗ್ ಬಾಸ್ ಅವ್ರು ಒಂದು ಗೇಮ್ ಕೊಟ್ಟಿರ್ತಾರೆ, ಮಡಕೆ ಗೇಮು. ಆ ಮಡಕೆ ಗೇಮಲ್ಲಿ ನಾಮಿನೇಟ್ ಆಗಿರೋ ತಂಡ ಗೆದ್ದಿರುತ್ತೆ. ಅವ್ರಿಗೆ ಒಂದು ಚಾನ್ಸ್ ಕೊಟ್ಟಿರ್ತಾರೆ. ಎಲ್ಲರೂ ಸೇರಿ ಡಿಸ್ಕಸ್ ಮಾಡಿ ಒಬ್ಬರನ್ನ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಮಾಡ್ಬೋದು ಅಂತ ಎಲ್ಲರೂ ಡಿಸ್ಕಸ್ ಮಾಡಿ ರಾಶಿಕನ ಹೆಸರನ್ನ ಹೇಳ್ತಾರೆ. ರಕ್ಷಿತಾ ಬಂದು ಸುಧೀರ್ ಅವ್ರ ಹೆಸರನ್ನ ಹೇಳ್ತಾರೆ. ಸುಧೀರ್ ಅವ್ರಿಗೆ ಫುಲ್ ಖುಷಿ ಆಗ್ಬಿಡುತ್ತೆ, ನನ್ನ ಹೆಸರು ಹೇಳಿದಲ್ಲಪ್ಪ ಅಂತ. ಆದರೆ ರಾಶಿಕಾ ಒಪ್ಕೊಳ್ಳೋದಿಲ್ಲ. ನಾನು ಗೇಮ್ ಚೆನ್ನಾಗಿ ಆಡಿದ್ದೀನಿ, ಮತ್ತು 4 ವಾರದಿಂದ ನಾನು ನಾಮಿನೇಟ್ ಆಗ್ತಾ ಇದ್ದೀನಿ, ನನಗೊಂದು ಚಾನ್ಸ್ ಬೇಕು ಅಂತ ವಾದ ಮಾಡ್ತಾರೆ. ಮತ್ತು ವೈಯಕ್ತಿಕವಾಗಿ ತಗೋ ವಾದ ಮಾಡ್ತಾರೆ. ನೀನು ಅರಳಿಲ್ಲ, ನೀನು ಇದು ಹಂಗೆ ಹಂಗೆ ಅಂತ. ರಕ್ಷಿತಾ ಒಂದು ರೀಸನ್ ಕೊಡ್ತಾರೆ, ಸುಧೀರ್ ಅವ್ರಿಗೆ ಒಂದು ಚಾನ್ಸ್ ಬೇಕು ಅಂತ ಹೇಳ್ತಾರೆ ಅಷ್ಟೇ, ಬೇರೆನೂ ಹೇಳಕ್ ಹೋಗಲ್ಲ. ಆದರೆ ಅಶ್ವಿನಿ ಮೇಡಮ್ ಮತ್ತು ರಾಶಿಕಾ ಅವ್ರಿಗೆ ಒಂದು ಸೈಡ್ ಆಗ್ಬಿಟ್ಟು ಇವ್ರಿಗೆ ಗೇಮ್ ಚೆನ್ನಾಗಿ ಆಡಿದ್ದಾರೆ, ಓದ್ಸಲ ಅವ್ರಿಗೆ ಮೋಸ ಆಯಿತು ಕ್ಯಾಪ್ಟನ್ಸಿ ವಿಜಯದಲ್ಲಿ, ಈ ಕೊಡಿ ಅಂತ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಇಷ್ಟೊಂದು ವೈಯಕ್ತಿಕವಾಗಿ ತಗೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ನಮಗೆಲ್ಲ ಹೊರಗಡೆ ನೋಡೋರಿಗೆ ಅನಿಸುತ್ತೆ, ಅವ್ರಿಗೆ ಏನು ಅನಿಸುತ್ತೆ ಗೊತ್ತಿಲ್ಲ. ಆದರೆ ಸುಧೀರ್ ಅವ್ರಿಗೆ ಹೆಂಗಾಗ್ಬಿಟ್ಟಿದಪ್ಪ ಪರಿಸ್ಥಿತಿ ಅಂದರೆ, ನನಗೆ ಎಲ್ಲರೂ ಸೇರಿ ಸೇವ್ ಮಾಡಿ ಅಂತ ಹೇಳಕ್ಕೆ ಹೋಗ್ತಾ ಇಲ್ಲ ನೋಡ್ಕೊಂಡು ಇರೋಕ್ಕೆ ಹೋಗ್ತಾ ಇಲ್ಲ, ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸುದೀಪ್ ಅಣ್ಣ ಕೂಡ ಕಳೆದ ವೀಕಲ್ಲಿ ಹೇಳಿದರು ಏನು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಸುಧೀರ್ ಅವರು ಒಂದು ರಿಯಾಕ್ಷನ್ ಕೊಟ್ಟಿದ್ರು ಅದಕ್ಕೆ. ಅಣ್ಣ ಹೊರಗಡೆ ಬೇಕಾದ್ರೆ 40-50 ಆ್ಯಂಟಿ ವಿಲನ್ಗಳ ಜೊತೆ ಹೊಡೆದಾಡ್ಬೋದು, ಹೊರಗಡೆ 4-5 ಆಂಟಿ ವಿಲನ್ಗಳ ಜೊತೆ ಹೊಡೆದಾಡಕ್ಕಾಗ್ತಾ ಇಲ್ಲ ಅಂತ. ಅದೇ ಪ್ರಕ್ರಿಯೆ ಆಗ್ತಿರೋದು. ಆ ಆಂಟಿ ವಿಲನ್ಗಳ ಜೊತೆ ಅವರು ಕಳೆದೋಗ್ತಿದ್ದಾರೆ ಅಂತ ಹೇಳ್ಬೋದು. ಏನು ಅವ್ರಿಗೆ ಎಫೆಕ್ಟ್ ಬರ್ತಾ ಇಲ್ಲ, ಒಂದು ಡಿಸಿಷನ್ನ ನೇರವಾಗಿ ತಗೋತಾ ಇಲ್ಲ ಅವರು. ಮಧ್ಯ ಇನ್ವಾಲ್ವ್ ಆಗ್ತಾರೆ ಬಿಟ್ರೆ, ಗಿಲ್ಲಿ ವಿಚಾರದಲ್ಲಿ, ಅಶ್ವಿನಿ ಮೇಡಮ್ ವಿಚಾರದಲ್ಲಿ ಇನ್ವಾಲ್ವ್ ಆಗ್ತಾರೆ ಬಿಟ್ರೆ, ವೈಯಕ್ತಿಕವಾಗಿ ಒಂದು ಧೈರ್ಯವಾಗಿ ನಿರ್ಧಾರಗಳನ್ನ ತಗೋತಾ ಇಲ್ಲ ಅವರು. ಅದರಿಂದ ಅವರು ಇತ್ತೀಚೆಗೆ ಕಳೆದು ಹೋಗ್ತಿದ್ದಾರೆ ಅನ್ನೋ ಒಂದು ಫೀಲ್ ಆಗ್ತಾ ಇದೆ ಎಲ್ಲರಿಗೂ, ನನಗೂ ಕೂಡ ವೈಯಕ್ತಿಕವಾಗಿ. ಮತ್ತೆ ಅಭಿಷೇಕ್ ಅಷ್ಟೇ. ಅಭಿಷೇಕ್ ಸ್ಟ್ಯಾಂಡ್ ಚೆನ್ನಾಗಿ ತಗೋತಾರೆ, ಒಳ್ಳೆ ಮಾತುಗಳು ಚೆನ್ನಾಗಿ ಆಡ್ತಾರೆ, ನಿರ್ಧಾರಗಳನ್ನ ನೇರವಾಗಿ ಹೇಳ್ತಾರೆ ಅಪೋನೆಂಟ್ಗೆ. ಆದರೆ ಕಳೆದು ಹೋಗ್ತಾ ಇದ್ದಾರೆ ಅಂತ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇಲ್ಲ ಅವರು, ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಅಷ್ಟೊಂದು ಎಲ್ಲೂ ಕೂಡ. ಆದರೆ ಜನಕ್ಕೆ ಇಷ್ಟ ಆಗ್ತಿರೋದು ಇತ್ತೀಚೆಗೆ ರಘುವಣ ಮತ್ತು ಗಿಲ್ಲಿದು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಗಿಲ್ಲಿ ಅಂತೂ ರಘುವಣನಿಗೆ ತುಂಬ ಪಾಟ್ಲೆ ಕೊಡ್ತಾ ಇದ್ದಾರೆ. ಅವ್ರ ಗಡ್ಡೆ ತುಯ್ಯೋದಿರ್ಬೋದು, ಕಾಲು ಹಾಕೊಳ್ಳೋದಿರ್ಬೋದು, ಅವ್ರ ಮೇಲೆ ಮಲ್ಕೊಳ್ಳೋದಿರ್ಬೋದು. ನಾವೆಲ್ಲ ಅನ್ಕೊಂಡು ಸುದೀಪ್ ಅಣ್ಣ ಒಂದು ತಮಾಷೆಗೆ ವಾರನ್ ಥರ ಕೊಟ್ಟರು, ಅದನ್ನು ಸೀರಿಯಸ್ ತಗೊಬಿಡ್ತಾನೆ ಗಿಲ್ಲಿ ಅನ್ಕೊಂಡ್ವಿ. ಆದರೆ ಗಿಲ್ಲಿ ಎಲ್ಲಿ ತಗೋತಾನೆ ಅದನ್ನೆಲ್ಲ, ಅದನ್ನು ಕೂಡ ಕಾಮಿಡಿಯಾಗಿ ಡೈವರ್ಟ್ ಮಾಡೋಕ್ಬಿಟ್ಟ. ಆದರೆ ರಘುವಣದ ಮತ್ತು ಗಿಲ್ಲಿದ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಮತ್ತು ಆಳ್ವಣ ಎಸ್ಪೆಷಲಿ ತುಂಬ ಚೆನ್ನಾಗಿ ಕ್ಯಾಪ್ಟನ್ ಆದ್ಮೇಲಂತೂ ಅಗ್ರೆಸಿವ್ ಆಗಿದ್ದಾರೆ ಅಂತ ಹೇಳ್ಬೋದು. ಎಲ್ಲರೂ ಮಾಲ್ವಣ್ಣನ ಮೇಲೆ ಒಂದು ಕಂಪ್ಲೀಟ್ ಮಾಡ್ತಾಯಿದ್ರು. ಮಾಲ್ವಣ್ಣನಿಗೆ ಅರ್ಥ ಆಗಲ್ಲ, ಕೆಲವು ಲೇಟಾಗಿ ಅರ್ಥ ಮಾಡ್ಕೋತಾರೆ, ಭಾಷೆ ಅರ್ಥ ಆಗ್ತಿಲ್ಲ, ಇದೇ ಕಂಪ್ಲೀಟು ಇಡೀ ಮನೆ ತುಂಬ ಇದ್ದಿದ್ದು. ಆದರೆ ಮಾಲ್ವಣ್ಣ ಕ್ಯಾಪ್ಟನ್ ಆದಮೇಲೆ ಉಲ್ಟಾ ಮಾಡೋಕ್ಕಿದ್ದಾರೆ ಅದನ್ನು ಅಂತ ಹೇಳ್ಬೋದು. ಎಸ್ಪೆಷಲಿ ಗಿಲ್ಲಿ ವಿಚಾರದಲ್ಲಿ ಗಿಲ್ಲಿ ಎಲ್ಲ ಕ್ಯಾಪ್ಟನ್ಗಳು ಕ್ವಾಳೆ ಕೊಡ್ತಿದ್ದ, ಕೆಲಸಗಳು ಮಾಡ್ದೇನೆ ಆಟ ಆಡಿಸ್ತಾ ಇದ್ದ ಅಂತ ತಮಾಷೆ ಮಾಡ್ತಿದ್ದ. ಆದರೆ ಮಾಲ್ವಣ್ಣ ಗಿಲ್ಲಿನ ತುಂಬ ಚೆನ್ನಾಗಿ ಕೆಲಸ ಕೂಡ ಮಾಡಿಸ್ತಿರು, ಹಿಂದೆ ಬಿದ್ದು ಮಾಡಲೇಬೇಕಪ್ಪಿ ನೀನು ಮಾಡಲೇಬೇಕು ಅಂದ್ಬಿಟ್ಟು. ರಕ್ಷಿತಾ ಕೂಡ ಮಧ್ಯ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಹುಡುಗಿ. ಆದರೂ ಮಾಲ್ವಣ್ಣ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ನಾಮಿನೇಷನ್ ಮಾಡೋದಿರ್ಬೋದು, ಅವ್ರು ಕೊಟ್ಟಿದ್ದ ರೀಸನ್ ಇರ್ಬೋದು, ನೇರವಾಗಿ ಮಿಕ್ಕಿ ಆಮೇಲೆ ಇರಲಿ ಅಂದ್ಬಿಟ್ಟು ಅದೊಂದು ತುಂಬ ಚೆನ್ನಾಗಿ ಇಷ್ಟ ಆಯಿತು ಅವ್ರದ್ದು. ಆದರೆ ಇತ್ತೀಚೆಗೆ ಕಾವ್ಯ ಮತ್ತು ಗಿಲ್ಲಿ ದೂರ ಆಗ್ತಿದ್ರೆ ಅನ್ನೋ ಫೀಲ್ ಆಗ್ತಿದೆ ಎಲ್ಲರಿಗೂ. ಕಾವ್ಯ ಹೇಳಿದ್ದು ಜಸ್ಟ್ ಇಷ್ಟೇ, ನೀನು ಕಾವು ಅಂತ ಕರಿಬೇಡ, ಅದನ್ನು ಎಲ್ಲರೂ ಅಡ್ವರ್ಟೈಸ್ ತಗೋತಾ ಇದ್ದಾರೆ, ಅದನ್ನು ನೇರವಾಗಿ ಹೇಳಿ ನಮಗೆ ಇದು ಮಾಡ್ತಾ ಇದ್ದಾರೆ ಅಂತ. ಆದರೆ ಗಿಲ್ಲಿ ನಾನು ಮಾತಾಡೋದು ಬೇಡವಾ ಅಂದ್ಬಿಟ್ಟು ಗಿಲ್ಲಿ ಆಯಿತು ಸೈಲೆಂಟ್ ಆಗಿಬಿಡ್ತಾನೆ. ಅದು ನಾಳೆ ಎಪಿಸೋಡಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಆದರೆ ರಘು ಮತ್ತು ಗಿಲ್ಲಿ ಅವ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಮತ್ತು ರಕ್ಷಿತ್ ಅಷ್ಟೇ, ಗಿಲ್ಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಅಶ್ವಿನಿ ಮೇಡಮು, ಧ್ರುವ ಅಂತವರು ಮತ್ತು ರಾಶಿಕಾ ತುಂಬ ವೈಯಕ್ತಿಕವಾಗಿ ತಗೊಬಿಟ್ರು ರಕ್ಷಿತನ ಅಂತ ನನಗನ್ನಿಸ್ತಾ ಇದೆ. ಈ ಗೇಮಲ್ಲಿ ಅಷ್ಟೊಂದೇನು ಬೇಕಾಗಿರಲಿಲ್ಲ. ನಿಮ್ಮ ಅಭಿಪ್ರಾಯ ಏನಿಸ್ತಿದೆ? ವೈಯಕ್ತಿಕವಾಗಿ ತಗೊಂಡಿದ್ದಪ್ಪ ಸರಿನಾ? ಇದು ಜಸ್ಟ್ ಬರ್ ಗೇಮ್ ಥರ ನೋಡ್ಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಮಾಡಿ. ನಿಮಗೆ ಯಾರು ಗೆಲ್ಲಬೇಕು ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ಸಿಗೋರು ನೋಡ್ತೀರಿ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.